ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯೋಗದಲ್ಲಿ ಬುಧ, ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ಸಿನ ಹಾದಿಯಲ್ಲಿಟ್ಕೊಳ್ಬೋದು. ಹಾಗೆ ನೀವು ಮಾಡುವಂತಹ ಕಾಯಕಗಳಲ್ಲಿ ಹೆಚ್ಚು ಲಾಭವನ್ನು ಕಾಣುವಂಥ ವಿಶೇಷವಾದಂಥ ದಿನ. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಕರ್ಕಾಟಕ ರಾಶಿಯವರಿಗೆ ಮನಸ್ಸನ್ನು ಶಾಂತಿಯುತವಾಗಿಟ್ಕೊಳ್ಳಿ, ಚಂದ್ರನ ಆರಾಧನೆ ಮಾಡಿ, ಸಾಂಬ ಸದಾಶಿವವನ್ನು ಪ್ರಾರ್ಥಿಸಿ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ಕ್ಷೀರವನ್ನು ಅಂದರೆ ಹಾಲನ್ನು ದೇವಾಲಯಕ್ಕೆ, ಶಿವಾಲಯಕ್ಕೆ ಒಂದಿಷ್ಟು ಹಾಲು ದಾನವಾಗಿ ನೀವು ಹಾಲು ಕೊಡ್ತಕ್ಕಂಥದ್ದು, ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಅರ್ಚನೆ ಆಗಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಇವತ್ತು ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಹೊಟ್ಟೆ ನೋವಾಗಿ ಒದ್ದಾಡುವಂಥದ್ದು ಅಥವಾ ಅಜೀರ್ಣ ಸಮಸ್ಯೆಯಿಂದ ನರಳುವಂಥದ್ದು ಅಥವಾ ಸರಿಯಾದ ರೀತಿ ಆರೋಗ್ಯ ನೆಮ್ಮದಿ ಇಲ್ದಿರ ಇವತ್ತು ಆಚೆ ಹೊರಡಬೇಕಾದಂತಹ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವೇನು ಆಸಕ್ತಿ ಇಟ್ಕೊಂಡಿರ್ತೀರೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಉಂಟಾಗುವಂತಹ ದಿನವೂ ಇವತ್ತಾಗಿರ್ಬೋದು. ಅದಕ್ಕಾಗಿ ಶಿವಧ್ಯಾನವನ್ನು ಮಾಡಿ ಶಿವನ ಆರಾಧನೆ ಮಾಡೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತ ಇರುತ್ತೆ. ಆದರೆ ಮಧ್ಯಾಹ್ನ 3 ಗಂಟೆಯಿಂದ 4:20 ಮಧ್ಯದಲ್ಲಿ 3ರಿಂದ 4:20 ಮಧ್ಯದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚಿಸಿ ಈ ಸಮಯದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಣಯ ಶಾಂತಿಯುತವಾಗಿರಬೇಕು, ನೆಮ್ಮದಿಯುತವಾಗಿರಬೇಕು. ಹಾಗೆ ಮತ್ತೊಬ್ಬರು ಅಂದರೆ ಹಿರಿಯರ ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ನಿಮಗಿನ್ನ ಹಿರಿಯರು ಅವರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳಷ್ಟು ಒಳಿತು. ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹವೂ ಇದೆ. ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಏನೇ ಕೆಲಸ ಮಾಡಬೇಕಾದರೂ ಮಾಡುವ ಕೆಲಸವನ್ನು ಗೌರವಿಸಿ, ಕೆಲಸವನ್ನು ಮಾಡುವಾಗ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲ ನಿಮ್ಮ ಕಟ್ಟಿಟ್ಟಂಥ ಬುತ್ತಿ. ಆದರೂ ಸಿಂಹರಾಶಿಯವರು ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಸಮಾಧಾನಕರವಾಗಿದ್ದು ಇವತ್ತು ಮಾಡುವಂತಹ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಸಿಂಹರಾಶಿಯವರು ಸಾಧ್ಯವಾದರೆ ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದಿಷ್ಟು ಕಡಲೆಕಾಳು ಅಥವಾ ಹೆಸರುಕಾಳು, ಕಡಲೆಕಾಳಾಗಲಿ ಹೆಸರುಕಾಳಾಗಲಿ ಸಿಂಹರಾಶಿಯವರು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಜೆ ದೇವಾಲಯಕ್ಕೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಇವತ್ತಿನ ದಿನ ಸಾಕಷ್ಟು ಶುಭ ದಿನವಾಗಿ ನೀವು ನೋಡ್ಬೋದು. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಇವತ್ತು ಯಶಸ್ಸನ್ನು ಕಾಣಬೇಕಾದರೆ ಮನೆ ದೇವರ ಪ್ರಾರ್ಥನೆ, ನಿಮ್ಮ ತಾಯಿಯವರ ಆಶೀರ್ವಾದ ಎರಡೂ ಬಹಳ ವಿಶೇಷ. ತಾಯಿ ಆಶೀರ್ವಾದ ತೆಗೆದುಕೊಂಡು ನಂತರ ಮುನ್ನಡೀತಕ್ಕಂಥದ್ದು ಮತ್ತಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆದರೆ ಉಳಿದಂತಹ ದಿನಗಳಂದರೆ ಉಳಿದಂಥ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯ ಏನೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ಇದ್ದರೂ ಸಾಕಷ್ಟು ಲಾಭವನ್ನೇ ಕಾಣುವಂಥ ಶುಭ ದಿನ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಅಂದರೆ ಕೆಲಸ ಕಾರ್ಯಗಳಿಗಾಗಲಿ, ಉದ್ಯೋಗಕ್ಕಾಗಲಿ ಅಥವಾ ವಿದ್ಯಾಭ್ಯಾಸದ ನಿಲುವಾಗಲಿ ಯಾವುದೇ ಒಂದು ವಿಚಾರವಾಗಿ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಹೊರಡುವಾಗ ಮನೆ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ತುಳಸಿಯ ಒಂದು ಧಣೆ ತೀರ್ಥವನ್ನು ತೆಗೆದುಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಜನ್ಮ ಕೊಟ್ಟಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಗುರುಜಿ, ಕಳೆದ ಭಾಗದಲ್ಲಿ ಈ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಮಾಡ್ತಾ ಇದ್ವಿ. ಕರೆಕ್ಟ್ ಅಮ್ಮ, ಪಂಚಾಂಗ ಆಯ್ತದೆ, ಆಷಾಢ ಪ್ರಾರಂಭ ಆಯಿತು. ನವವಧುವರ ಅಂದರೆ ಹೊಸದಾಗಿ ಮದುವೆಯಾದಂತಹ ನವವಧುವರರ ಅವರ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೆ. ಎಲ್ಲರಿಗೂ ಒಂದು ಆಸೆ ಹುಡ್ತು, ಏನೋ ಒಂದು ಆಪ್ಷನ್ ಇದೆಯೇನೋ, ಈ ವರ್ಷದ ಆಷಾಢದಲ್ಲಿ ಏನಾದರೂ ಬದಲಾವಣೆಗಳಿದೆಯೇನೋ, ನವವಧುವರರಿಗೆ ಇನ್ನೊಂದು ಅವಕಾಶ ಸಿಕ್ಕಿದೆಯೇನೋ ಅಂತ. ಏನೂ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೋ ಅದು ಹಾಗೆ, ಧರ್ಮಶಾಸ್ತ್ರ ಏನು ಹೇಳುತ್ತೋ ಅದು ಹಾಗೇ ಮಾಡಬೇಕು. ಹಾಗೆ ಇದು ಶುಕ್ಲ ಪಕ್ಷವಾದ್ರಿಂದ ಭಯ ಬೀಳುವಂಥದ್ದೇನಿಲ್ಲ. ಆದರೂ ಆಷಾಢದ ಗಾಳಿ, ಆಷಾಢದಲ್ಲಿ ಏನೇನೆಲ್ಲ ಶಾಸ್ತ್ರಗಳಿದೆಯೋ, ಯಾವ್ಯಾವ ಅನುಷ್ಠಾನಗಳಿದೆಯೋ, ಏನೆಲ್ಲ ಮಾಡಬಹುದಾಗುತ್ತೋ ಅದೆಲ್ಲದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ. ದುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 5/7/2016 ಮಂಗಳವಾರ ಪ್ರತಿಪತ್ ಪುನರ್ವಸು ನಕ್ಷತ್ರ ತುಂಬ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಅಂದರೆ ಇದು ಮಹಾನಕ್ಷತ್ರ ಅಂತ. ಇದು ಮಹಾನಕ್ಷತ್ರ ನಿಜ. ಮಂಗಳವಾರ ಪ್ರತಿಪತ್. ಇವತ್ತಿನಿಂದ ಆಷಾಢ ಪ್ರಾರಂಭ. ಆಷಾಢ ಮಾಸ, ಆಷಾಢದ ಗಾಳಿ ಅಂದ್ರೇ ಹಾಗೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಒಂಥರ ಮಂದಗತಿಯಲ್ಲಿ ಸಾಗುತ್ತೆ. ಅದು ಮಂದಗತಿಯಲ್ಲಿ ಸಾಗುತ್ತೋ ಬಿಡುತ್ತೋ, ನಮ್ಮ ಮನಸ್ಥಿತಿಗಳಂತೂ ನಾವೇ ಮಂದಗತಿಯಲ್ಲಿ ಸಾಗಿಸ್ತೀವಿ. ಕಾರಣ ಸ್ಪೀಡು ವೇಗ ಆದರೆ ಅಯ್ಯೋ ಆಷಾಢ ಅಲ್ವಾ, ಸ್ವಲ್ಪ ನೋಡೋಣ. ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು, ಆಷಾಢ ಅಲ್ವಾ, ನೋಡೋಣ. ಹಾಗೆ ನಾವು ಆ ತೀರ್ಮಾನವನ್ನು ತೆಗೆದುಕೊಳ್ಳುವಾಗಲೇ ಆಷಾಢ ಎಂಬತಕ್ಕಂಥದ್ದನ್ನು ನಮ್ಮ ಮನಸ್ಸಲ್ಲಿ ಮನದಾಳವಾಗಿ ಇಟ್ಕೊಂಡ್ಬಿಡ್ತೀವಿ. ಇನ್ನು ಆಷಾಢ ಬಂದ ತಕ್ಷಣ ಅತ್ತೆ ಮನೆಗೆ ಹೋಗ್ಬೋದು, ಹೋಗಬಾರ್ದು, ಅಳಿಯಂದ್ರ ಕತೆ.
ಹಾಗೆ ಹೆಣ್ಣು ಮಗಳನ್ನು ಆದಷ್ಟು ಬೇಗ ನಾವು ಹೊಸದಾಗಿ ಮದುವೆ ಆದಂಥವರು ಆಷಾಢದ ಲೀವ್ ವರ್ಷದಲ್ಲಿ ಬರುವಂತಹ ಮೊದಲನೇ ಲೀವ್ ಇದು. ಯಾಕೆಂದರೆ ಈ ಲೀವ್ ತೊಗೊಂಡ್ಬಿಟ್ರೆ ಇನ್ನು ತಿರುಗಿ ಮುಂದೆ ಬರ್ತಕ್ಕಂಥ ಆಷಾಢಗಳಲ್ಲಿ ಇಂತಹ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗುವಂಥದ್ದು, ಈ ಕಡೆ ಅಳಿಯಂದರು ಅಪರೂಪಕ್ಕೆ ಹೋಗ್ಬೋದೋ ಹೋಗಬಾರ್ದು ಈ ಒಂದು ಕನ್ಫ್ಯೂಷನಲ್ಲಿರ್ತಕ್ಕಂಥದ್ದು. ಹಿಂದೆ ಭಾಳ ಸ್ಟ್ರಿಕ್ಟ್ ಇತ್ತಿದು. ಹಿಂದೆ ಬಹಳಷ್ಟು ಸ್ಟ್ರಿಕ್ಟಾಗಿ ಪ್ರತಿಯೊಬ್ಬರು ಸಹಿತ ಆಷಾಢ ಮಾಸ ಬರ್ತಿದೆ ಅಂದರೆ ಆಷಾಢಕ್ಕಿಂತ ಮುನ್ನ ಬರ್ತಕ್ಕಂಥ ಶುಭ ದಿನ ಒಳ್ಳೆ ತಿಥಿವಾರ ನಕ್ಷತ್ರವನ್ನು ನೋಡಿಸಿ ಆ ದಿನವೇ ಮಗಳನ್ನು ಅವರು ತವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತಿನ ಕಾಲ ಧರ್ಮ ಹಾಗಾಗಿಲ್ಲ, ಸಾಕಷ್ಟು ಬದಲಾವಣೆಗಳಿದೆ. ಇವತ್ತು ತಂದೆ ತಾಯಿ ಎಲ್ಲ ಒಟ್ಟು ಸಂಸಾರದಲ್ಲಿ ಇರೋದೇ ತುಂಬ ಕಡಿಮೆ ಅಲ್ವಾ. ಮದುವೆ ಆಗ್ತಿದ್ದಂಗೆ ಇಲ್ಲ ಅಮೆರಿಕ ಹೊರಟೋಗು, ಇಲ್ಲ ಪ್ರತ್ಯೇಕವಾಗಿ ಬೆಂಗಳೂರು ಸಿಟಿಯಲ್ಲಿ ಪ್ರತ್ಯೇಕವಾಗಿ ಒಂದು ರೂಮ್ ಮಾಡ್ಕೋ. ಯಾರೂ ಸಹಿತ ಅತ್ತೆ ಮನೆಯಲ್ಲಿ ಅತ್ತೆ ಮಾವನ ಸೇವೆ ಮಾಡ್ತಾ ಅತ್ತೆ ಮಾವನ ಜೊತೆಯಲ್ಲಿರ್ತಕ್ಕಂಥ ಆ ಒಂದು ಸುಂದರವಾದ ಪರಿವಾರದಲ್ಲಿ ವಾಸ ಮಾಡ್ತಕ್ಕಂಥವ್ರು ಅಂತಹ ಕುಟುಂಬಗಳು ಬೆರಳಿಕೆ ಅಷ್ಟು ಮಾತ್ರ ಆಗ್ತಾ ಇದೆ. ಮದುವೆ ಆಗೋದಕ್ಕೆ ಮುನ್ನವೇ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಬೇರೆ ಕಡೆ ಇರಬೇಕಾದ್ರೆ ಹೆಂಡ್ತಿನ ಅಲ್ಲೇ ಕರ್ಕೊಂಡು ಇಟ್ಕೊಳ್ಳೋದು ಅಂತ ಒಂದು ಧರ್ಮ ಇದೆ. ಯಾಕೆಂದರೆ ಗಂಡ ಎಲ್ಲಿದ್ದರೆ ಅಲ್ಲಿ ಹೆಂಡ್ತಿ ಇರಬೇಕು, ಅದು ಧರ್ಮ. ಆದರೆ ಅತ್ತೆ ಮಾವನ ಸೇವೆ ಮಾಡೋರು ಯಾರು? ಸೇವೆ ಅಂದರೆ ಬೆಳಗ್ಗೆ ಎದ್ದು ಕಾಲು ತೊಳೆದು ಅರಶಿನ ಕುಂಕುಮ ಇಡಿ ಅಂತಲ್ಲ. ಒಟ್ಟು ಸಂಸಾರದಲ್ಲಿ ಅತ್ತೆ ಮಾವ ಇರ್ಬೋದು, ಮೈದ್ನ ಇರ್ಬೋದು, ನಾದ್ನಿ ಇರ್ಬೋದು, ಅಥವಾ ನಿಮಗೂ ಅಷ್ಟೇ ಒಂದು ಒಳ್ಳೆಯ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇತ್ತ ಅಪ್ಪ ಅಮ್ಮನ ಜೊತೆ ಇದ್ದಾಗ ನೀವೆಲ್ಲ ಹೇಗೆಲ್ಲ ಇರ್ತಿರೋ ಅದೇ ಪ್ರಕಾರವಾಗಿ ಅಲ್ಲೂ ಸಹಿತ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಎಲ್ಲರೊಂದಿಗೆ ಸೇರಿ ಆಚರಣೆ ಮಾಡುವಂಥದ್ದು. ಆ ಮದುವೆ ಆದಂತಹ ಒಂದು ಮೊದಲನೇ ವರ್ಷದಲ್ಲಿ ನೀವೇನು ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡ್ತೀರಿ ಅದು ನಿಮ್ಮ ಜೀವನ ಪರ್ಯಂತ ಇರುತ್ತೆ. ಅಲ್ಲಿ ನಿಮ್ಮ ಮನಸ್ಸಲ್ಲಿ ನಾನು ಬೇರೆ, ಅಥವಾ ನಾನು ಯಾಕೆ ಆ ಸೇವೆ ಮಾಡಬೇಕು, ಅಥವಾ ಹೊರಗಡೆಯಿಂದ ಬಂದಿರತಕ್ಕಂಥ ಆಕೆಗೆ ನಾವು ಯಾಕೆ ನಮ್ಮ ಮನೇಲಿರ್ತಕ್ಕಂಥ ಸ್ಥಾನಮಾನವನ್ನು ಆಕೆಗೆ ನಾವು ಯಾಕೆ ಕೊಡಬೇಕು ಅಂತ ಈ ಮನೇಲಿರ್ತಕ್ಕಂಥವ್ರಾಗಲಿ. ಹೀಗೆ ಇವರಿಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಚರಣೆ ಹೇಳಬೇಕಂದ್ರೆ ಮದುವೆ ಆದಂತಹ ಆ ಮೊದಲನೇ ವರ್ಷ ಗಂಡು ಹೆಣ್ಣು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಗುವಂಥ ಮೊದಲನೇ ಅವಕಾಶ. ಅದಾದ ನಂತರ ಆ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಗುವಂಥ ಅವಕಾಶ. ಅದರ ಮಧ್ಯದಲ್ಲಿ ಆಷಾಢ ಅಂತಕ್ಕಂಥದ್ದು ಏನಾದ್ರು ಬೇಗ ಬಂದುಬಿಟ್ರೆ ಇನ್ನು ಮದುವೆಯಾಗಿ 2 ತಿಂಗಳು 1 ತಿಂಗಳು ಆಗಿರುತ್ತೆ, ಅಥವಾ 15 ದಿವಸ ಆಗಿರ್ಬೋದು. ಮೊನ್ನೆಯನ್ನೇ ಇನ್ನೂ ಮದುವೆ ಆಗಿದೆ, ಆಗಲೇ ಆಷಾಢ ಪ್ರಾರಂಭ ಆಯಿತು, ಏನಪ್ಪ ಇದು ಹಣೆ ಬರ ಅನ್ನೋಂಗೆ ಆಗ್ಬಿಟ್ಟಿರುತ್ತೆ. ಅಂಥವ್ರು ಸ್ವಲ್ಪ ಮಟ್ಟಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆಷಾಢ ಮೊದಲ 15 ದಿವಸ ಶುಕ್ಲ ಪಕ್ಷ ಅಲ್ವಾ, ನೋಡೋಣ, ಆಮೇಲೆ ಅಮಾವಾಸ್ಯೆ ಸಮಯಕ್ಕೆ ಆ ಥರ ಕಳಿಸ್ಕೊಟ್ರೆ ಆಯಿತು. ಈ ಪ್ರಕಾರ ಮಾಡೋರು ಇದ್ದಾರೆ. ಏನೇ ಆದರೂ ಆಷಾಢದ ಶುಕ್ಲ ಪಕ್ಷದಲ್ಲಿ ದೋಷವಿಲ್ಲ, ಆಷಾಢದ ಶುಕ್ಲ ಪಕ್ಷದ ಒಳಗೆ ದೋಷ ಇಲ್ಲ, ಅದು ನಿಗದಿ ಇದೆ. ಅದರಿಂದ 15 ದಿವಸ ನಿಮಗೊಂದು ಒಳ್ಳೆಯ ಅವಕಾಶನೇ ಇರಲಿ. ಇನ್ನು ವಿಷಯಗಳು ಸಾಕಷ್ಟು ಇದೆ. ಯಾಕೆಂದರೆ ಇವತ್ತು ಮಂಗಳವಾರ, ಮಂಗಳದಾಯಕವಾದಂಥ ವಾರ. ಇವತ್ತು ನಾನು ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟಿದೆ. ಆಷಾಢನೇ ಪ್ರಧಾನವಾಗಿ ತೊಗೊಂಡ್ರೆ ಸಮಯ ಹೋಗ್ಬೋದು. ಅದಕ್ಕೆ ನಮ್ಮನ್ನು ರಾಶಿಫಲ ತಿಳ್ಕೊಳ್ಬೇಕಾಗಿದೆ. ಅಂಬಾ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಭಗವತಿ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ, ಇವತ್ತು ಯಾರ್ಯಾರ ಜನ್ಮ ನಕ್ಷತ್ರಚಾರ ಪ್ರಕಾರ ನಕ್ಷತ್ರ ಶಾಂತಿ ಮಾಡ್ಕೊಳ್ತಿದ್ದೀರೋ, ಅಥವಾ ಇವತ್ತು ಇರತಕ್ಕಂಥ ತುಂಬ ದಿನಗಳಿಂದ ಏನಾರು ಒಂದು ಶಾಂತಿ ಹೋಮ ಹವನ ಮಾಡ್ಕೊಳ್ಬೇಕು, ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕು. ನಿನ್ನೆಯ ವಿಶೇಷತೆಗೆ ಸಂಬಂಧಪಟ್ಟಂತಹ ಒಂದು ಅನುಷ್ಠಾನವನ್ನು ನಾವು ನಿಮಗೆ ತಿಳಿಸಿದ್ವಿ. ಆ ಅನುಷ್ಠಾನವನ್ನು ಸಾಕಷ್ಟು ಜನ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ. ನಿನ್ನೆ ಸಾಕಷ್ಟು ಕಪ್ಪನ್ನು ಅಥವಾ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶಕ್ತಿಯುತವಾದಂತಹ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ತಪ್ಪಾಗಲಾರದು. ಯಾಕೆಂದರೆ ನಿನ್ನೆ ನೀವು ಉಪಯೋಗಿಸಿರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ವನಸ್ಪತಿಗಳು ಅಂದರೆ ವನಸಿರಿಗಳು ಎಲ್ಲವೂ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಒಂದು ವನಸಿರಿಯನ್ನು ಬಿಟ್ಟರೆ, ಅಂದರೆ ಒಳಮುಚ್ಚುಗ ಅಂತಕ್ಕಂಥದ್ದನ್ನು ಬಿಟ್ಟರೆ, ಇನ್ನು ಉಳಿದಂತಹ ಎಲ್ಲ ಪದಾರ್ಥಗಳಿಂದ ನೀವು ಈ ಮಾಸದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ವನಸ್ಪತಿಗಳಲ್ಲಿ ಪ್ರಪ್ರಥಮವಾಗಿ ನಿನ್ನೆ ಹೇಳಿರ್ತಕ್ಕಂತಹ ಎಲ್ಲ ವನಸ್ಪತಿಗಳನ್ನು ಪ್ರತಿದಿನದ ಕಾಯಕದಲ್ಲೂ ನೀವು ಯಾವಾಗ ಬೇಕಾದರೂ ಸಿದ್ಧತೆ ಮಾಡ್ಕೊಳ್ಬೋದು. ಅದರಲ್ಲೂ ತಿಥಿವಾರ ನಕ್ಷತ್ರಗಳನ್ನು ಸ್ವಲ್ಪ ನೋಡಬೇಕಾದ್ದು ಭಾಳ ಉತ್ತಮ.